ಭಾಷೆ ಕನ್ನಡದಲ್ಲಿ ನಿಮಗೆ ನಡೀತಕ್ಕಂಥ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 25/2ಕ್ಕೆ 2025ರಂದು ನಡೀತಾ ಇದೆ. ಇದಕ್ಕಾಗಿ ಒಂದೆರಡು ಸೆಟ್ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಕೊಡ್ತೀವಿ. ಖಂಡಿತವಾಗಿ ಈ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಂಡೋಗಿ, ಇಲ್ಲಿಂದ ಪ್ರಶ್ನೆಗಳು ಬರ್ತವೆ. ಮತ್ತೆ ಬಹು ನಿರೀಕ್ಷಿತ ಪ್ರಶ್ನೆಗಳು ಸಹಿತ ನಿಮಗೆ ಕೊಡ್ತೀವಿ. ಅವುಗಳನ್ನು ನೋಡ್ಕೊಂಡೋಗಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಕನ್ನಡ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ 2025 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅಲ್ಲಿ ಹೋಗಿದ್ರೆ ಕನ್ನಡದಲ್ಲಿನ ಎಲ್ಲ ಮಟೀರಿಯಲ್ಗಳು ಸಿಗ್ತಾವೆ. ಸೊ ಮೇನ್ ನೀವು ಕೆಲಸ ಮಾಡ್ತಕ್ಕಂಥದ್ದು ಬೋರ್ಡ್ದವ್ರು ಬಿಟ್ಟಿರ್ತಕ್ಕಂಥ 4 ಕ್ವಶನ್ ಪೇಪರ್ಗಳನ್ನ 1, 2, 3, 4ಗಳನ್ನ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಚೆನ್ನಾಗಿ ನೋಡ್ಕೊಂಡೋಗಿ ಅಲ್ಲಿಂದ ಕ್ವಶನ್ಸ್ಗಳು ಸಹಿತ ನಿಮಗೆ ರಿಪೀಟ್ ಆಗ್ತಾವೆ. ವ್ಯಾಕರಣದ ಮೊದಲ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪಪ್ರಾಣ ಅಕ್ಷರಗಳ ಸಂಖ್ಯೆ ಕೇಳಿದ್ರು. ಆಯ್ಕೆ ಸಿ 10 ಅನ್ನೋದು ಸರಿ ಇದೆ. ದಿಗಂತ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಜಸ್ತ್ವ ಸಂಧಿ. ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಕೇಳಿದರೆ ಸಂಪ್ರದಾನ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಲೇಖನ ಚಿಹ್ನೆ ಕೇಳಿದ್ರು ಅರ್ಧವಿರಾಮ. ಸಾಕು ಇದು ಯಾವ ಪ್ರಕಾರದ ಅವ್ಯಯ? ಕ್ರಿಯಾರ್ಥಕ ಅವ್ಯಯ. ದ್ವಂದ್ವ ಸಮಾಸಕ್ಕೆ ಉದಾಹರಣೆಯಾದ ಪದ ಗಿರಿವನ ದುರ್ಗಗಳು ಅಂತಕ್ಕಂಥದ್ದು ಸರಿ ಇದೆ. ಸಂಬಂಧೀಕರಣದಲ್ಲಿ ಕೇಳಿದರೆ ತುತ್ತ ತುದಿ ದ್ವಿರುಕ್ತಿ, ಸತಿಪತಿ ಜೋಡು ನುಡಿ. ವಂದ್ಯ, ಬಂಜೆ, ಕುಠಾರ, ಕೊಡಲಿ. ಮಾಡನು ನಿಷೇಧಾರ್ಥಕ, ಮಾಡಿಯಾನು ಸಂಭವನಾರ್ಥಕ. ನೆನಪು ಕೃದಂತ ಭಾವನಾಮ, ಜಾನತನ ಕೃದಂತ ತದ್ದಿತಾಂತ ಭಾವನಾಮ ಜಾನತನ. ಒಂದೇ ವಾಕ್ಯದಲ್ಲಿ ಉತ್ತರಿಸೋದು. ಪ್ರಶ್ನೆ 11, ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು? ಉತ್ತರ, ಸಂಚಾರ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. 12, ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಹಸಿದು ಮಲಗಿದ್ದ ಹುಲಿ ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸಿತು. ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ? ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಇಂಜಿನಿಯರ್ಸ್ ದಿನಾಚರಣೆಯನ್ನು ಮಾಡಲಾಗುತ್ತದೆ. ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು? ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಪರಿಮಳದ ಹೂವು, ಮಧುಪರ್ಕ ಮತ್ತು ರುಚಿಕರ ಹಣ್ಣು ಹಂಪಲಗಳನ್ನು ಸಂಗ್ರಹಿಸಿದ್ದಳು. 15ನೇ ಪ್ರಶ್ನೆ, ಕವಿ ನೋಡಿದ ಅಡಕೆಯ ತೋಟ ಎಲ್ಲಿದೆ? ಕವಿ ನೋಡಿದ ಅಡಕೆಯ ತೋಟ ವನದಂಚಿನಲ್ಲಿದೆ. 16ನೇ ಪ್ರಶ್ನೆ, ದ್ರೋಣ ಯಾರೊಡನೆ ಪರಶುರಾಮರ ಬಳಿಗೆ ಬಂದ? ದ್ರೋಣ ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿಗೆ ಬಂದ. ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ. 2 ಅಂಕದ ಪ್ರಶ್ನೆಗಳು ಹತ್ತಿರ್ತಾವ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 20 ಮಾರ್ಕ್ಸ್ ಇಲ್ಲಿ ನೀವು ಗಳಿಸ್ತೀರಿ. ಪ್ರಶ್ನೆ 18, ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು? ಆದರೆ ಅದು ಕಾಡುದಾರಿಯಾಗಿತ್ತು. ಆದರೂ ಅಂದು ಬೆಳದಿಂಗಳ ದಿನ ಆಗಿತ್ತು. ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿ ನಡೆದರೆ ಊಟದ ಹೊತ್ತಿಗೆ ಸೇರಿಕೊಳ್ಳಬಹುದೆಂದು ಬೇಗ ಬೇಗ ನಡೆದರು. ಶಾನುಭೋಗರು ಕಣಿವೆಗೆ ಬರುವ ವೇಳೆಗೆ ರಾತ್ರಿಯಾಗಿತ್ತು. ಹಸಿವಿನ ಜೊತೆಗೆ ಭಯವೂ ಸೇರಿ ಶಾನುಭೋಗರು ಚುರುಕಾಗಿ ನಡೆಯುತ್ತಿದ್ದರು. ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾಪ್ರಚಾರ, ನೀರಿನ ಸೌಕರ್ಯ ಮತ್ತು ಪ್ರಯಾಣ ಸೌಲಭ್ಯ. ಮುಂದಿನ ಪ್ರಶ್ನೆ, ಮಹಿಳೆಯ ಅರ್ಥನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವುವು? ಸೊ ಅಯ್ಯೋ, ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ? ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ? ನಾನು ಈಗ ಆ ಮನೆಯ ಕದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು? ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮ ಪಾಲಿಸಲಾಗುತ್ತಿದೆ. ಈ ಸಮಯದಲ್ಲಿ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಎಂಬ ಪ್ರಶ್ನೆಗಳು ರಾಹಿಲನ ಮನದಲ್ಲಿ ಮೂಡ್ತವೆ. 21, ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು? ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ಕಿರಿಯವನಾದ ವಾಯುಭೂತಿ ತಮಗೆ ಸೂರ್ಯಮಿತ್ರನು ಮಾಡಿದುದೆಲ್ಲವೂ ಅಪಕಾರವೆಂದೇ ಬಗೆದನು. ನಾವು ಭಿಕ್ಷೆ ಬೇಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ನಮಗೆ ಎಂದಿಗೂ ಕೊಡಿಸಲೂ ಇಲ್ಲ. ಕೆರೆ ಹೋಗಿ ಸ್ನಾನ ಮಾಡೋ ಸಂದರ್ಭದಲ್ಲಿ ತಲೆಗೆ ಹಚ್ಚಲು ಎಣ್ಣೆಯನ್ನಾದರೂ ನೀಡಲಿಲ್ಲ. ತಾನಾದರೂ ದಿವ್ಯವಾದ ಆಹಾರಗಳನ್ನು ಪ್ರತಿದಿನವೂ ನೆಂಟರನ್ನ ಆಳುಗಳನ್ನು ಕೂಡಿಕೊಂಡು ಉಣ್ಣುತ್ತಿದ್ದನು. ಹಬ್ಬದ ದಿವಸದಲ್ಲಾದರೂ ಇವರಿಗೆ ಊಟ ಹಾಕಿ ಎಂದು ಹೇಳಲಿಲ್ಲ. ಇವನು ಪಂಚ ಮಹಾಪಾತಕ ಮಾಡಿದನು. ನಮ್ಮನ್ನು 7-8 ವರ್ಷಗಳವರೆಗೆ ಶತ್ರುಗಳಂತೆ ದಂಡಿಸಿದನೆಂದು ವಾಯುಭೂತಿಯು ಕೋಪದಿಂದ ಮನದಲ್ಲಿ ಅಂದುಕೊಂಡನು. ಪ್ರಶ್ನೆ 22, ಹಸುರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿ ಹೇಗೆ ವರ್ಣಿಸಿದ್ದಾರೆ? ಹಸುರಾದ ಭೂಮಿ, ಆಗಸ, ಮುಗಿಲು, ಗದ್ದೆಯ ಬಯಲು, ಮಲೆ, ಕಣಿವೆ, ಸಂಜೆಯ ಬಿಸಿಲು, ಕಾಡಂಚಿನ ಅಡಕೆಯ ತೋಟ ಇವೆಲ್ಲ ಕಣ್ಣಿಗೆ ಗೋಚರವಾದರೆ ಹೂವಿನ ಕಂಪಿನ ಹಸುರು ಮೂಗಿಗೆ
ಎಲ್ಲರಿನ ತಂಪಿನ ಸ್ಪರ್ಶ ಚರ್ಮಕ್ಕೆ, ಹಕ್ಕಿಯ ಕೊರಳಿನ ಚಿಲಿಪಿಲಿಗಾನ ಕಿವಿಗೆ, ಶ್ಯಾಮಲ ಸಮುದ್ರದ ಹಸಿರು ಕವಿಯಾತ್ಮಕ್ಕೆ ರಸಪಾನ ಮಾಡಿದಂತಾದುದು. ನಾಲಗೆಗೆ ಹೀಗೆ ಪ್ರಕೃತಿಯ ಹಸಿರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂದು ಕವಿ ಕುವೆಂಪು ಅವರು ಹೇಳಿದ್ದಾರೆ. ಪ್ರಶ್ನೆ 23. ಯಜ್ಞಾಂಶದ ಹನೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು? ಉತ್ತರ: ಯಜ್ಞಾಂಶದ ಹನೆಯಲ್ಲಿದ್ದ ಪಟ್ಟಿಯಲ್ಲಿ ಭೂಮಂಡಲದಲ್ಲಿ ಕೌಸಲ್ಯ ಮಗನಾದ ರಾಮನು ಒಬ್ಬನೇ ವೀರನು. ಇದು ಅವನ ಯಾಗದ ಕುದುರೆ. ಇದನ್ನ ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಬರೆಯಲಾಗಿತ್ತು ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ, ಅಂಟು ದಿ ಲಾಸ್ಟ್ ಗ್ರಂಥದ ಸಿದ್ಧಾಂತಗಳು ಯಾವುವು? ಸೊ ಗಾಂಧೀಜಿಯವರು ಗ್ರಹಿಸಿದಂತೆ ಅಂಟು ದಿ ಲಾಸ್ಟ್ ಗ್ರಂಥದ ಸಿದ್ಧಾಂತಗಳೆಂದರೆ ಎಲ್ಲರ ಒಳ್ಳೆಯದರಲ್ಲಿಯೇ ನಮ್ಮ ಒಳ್ಳೆಯದು ಅಡಗಿದೆ, ವಕೀಲನ ಕೆಲಸಕ್ಕೆ ಇರುವ ಬೆಲೆ ಕ್ಷೌರಿಕನ ಕೆಲಸಕ್ಕೂ ಇದೆ, ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ, ಶ್ರಮಜೀವಿಯ ಜೀವನ ಉಳುವವನ ಅಥವಾ ಕೈಕಸಬುಗಾರನ ಜೀವನವೇ ಯೋಗ್ಯ ಜೀವನ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು? ಅರಿಯದವರೊಡನೆ ಸ್ನೇಹ ಮಾಡಿದರೆ ಕಲ್ಲನ್ನು ಹೊಡೆದು ಕಿಡಿಯ ಹೊತ್ತಿಸಿಕೊಂಡಂತೆ, ಬಲ್ಲವರೊಂದಿಗೆ ಸ್ನೇಹ ಮಾಡಿದರೆ ಮೊಸರ ಕಡೆದು ಬೆಣ್ಣೆಯ ತೆಗೆದುಕೊಂಡಂತೆ. ಚನ್ನಮಲ್ಲಿಕಾರ್ಜುನ ದೇವ, ನಿಮ್ಮ ಶರಣರ ಸ್ನೇಹವ ಮಾಡಿದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದಂತೆ. ಯಾವುದಾದರೂ ವಸ್ತುವಿಗೆ ಬೆಂಕಿ ತಗುಲಿದರೆ ಅದು ಸುಟ್ಟು ಹೋಗಿ ಬೂದಿ ಉಳಿಯುತ್ತದೆ, ಆದರೆ ಕೊಂಬಂತೆ ಆದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದರೆ ಯಾವ ಶೇಷ ಉಳಿಯಲಾರದು. ಇದು ಭಕ್ತರು ಭಗವಂತನಲ್ಲಿ ಶರಣಾಗುವ ಭಾವವನ್ನು ಅಕ್ಕ ಮಹಾದೇವಿ ಏನು ಮಾಡಿದ್ದಾಳೆ, ವಚನದಲ್ಲಿ ತಿಳಿಸಿದ್ದಾಳೆ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಾಗಿತ್ತು. ಮುಂದಿನ ಪ್ರಶ್ನೆಗೆ ಬರೋಣ. ಪ್ರಶ್ನೆ ಸಂಖ್ಯೆ 26. ಪೈಗಳ ತಾಯಿಯು ಕಾವ್ಯ ರಚನೆ ಮಾಡಲು ಏಕೆ ವಿರೋಧಿಸಿದಳು? ತುಳುನಾಡಿನ ಸರ್ವಶ್ರೇಷ್ಠ ಯಕ್ಷಗಾನ ಕವಿಯಾದ ಮೂಲ್ಕಿಯ ವಾಸುದೇವ ಪ್ರಭು ಎಂಬುವರು ಬಿಲ್ಲ ಹಬ್ಬವನ್ನು ರಚಿಸುತ್ತಲೇ ಅವರಿಗೆ ಹುಚ್ಚು ಹಿಡಿಯಿತು. ಅನಂತರ ಸಮುದ್ರ ಮಥನವನ್ನು ರಚಿಸಿದ ಮೇಲೆ ಅವರ ಹುಚ್ಚು ಇಳಿಯಿತು. ಅಂದರೆ ಕವನಿಸಿದರೆ ಹುಚ್ಚು ಹತ್ತುತ್ತದೆಂದು ಮನಸಾರೆ ನಂಬಿದ್ದ ಅವರ ತಾಯಿಯು ಅವರನ್ನು ರೇಗಿ ಕವನಿಸುವ ಹುಚ್ಚನ್ನು ಬಿಡಿಸಲೆಂದೇ ಅವರನ್ನು ದಂಡಿಸಿದರು. 27. ಗುರುಪದೇಶ ಯಾರಿಗೆ ಮೆಚ್ಚುಗೆಯಾಗುವುದಿಲ್ಲ? ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು, ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ. ಎಂಥ ಉಪದೇಶವೂ ಅವರ ಕಿವಿಗೆ ನಾಟೋದಿಲ್ಲ. ಯಾರದೋ ದಾಕ್ಷಿಣ್ಯಕ್ಕೆ ಉಪದೇಶವನ್ನು ಆಲಿಸಿದರೂ ಅವರ ಮುಖದಲ್ಲಿ ಉಪೇಕ್ಷೆ ಇರುತ್ತದೆ. ಇಂಥವರಿಗೆ ಉಪದೇಶ ಮಾಡುವ ದೌರ್ಭಾಗ್ಯ ತಮಗೇಕೆ ಬಂತು ಎಂದು ಗುರುಗಳು ನೊಂದುಕೊಳ್ಳುತ್ತಾರೆ. ಮುಂದೆ ಸಾಹಿತಿಗಳ ಪರಿಚಯ ಬರೀಬೇಕು. 2 ಇರ್ತವೆ, ಒಬ್ಬರು ಗದ್ಯದ್ದು ಒಬ್ಬರು ಪದ್ಯದ್ದು. ಪೂತಿ ನರಸಿಂಹಾಚಾರ್ಯ ಇದೆ. ಪೂರ್ಣ ಹೆಸರು ಪುರೋಹಿತ ನಾರಾಯಣಾಂಗರ್ಯ ನರಸಿಂಹಾಚಾರ್ಯ. ಕಾಲ 1905. ಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆ. ಕೃತಿಗಳು ಅಹಲ್ಯೆ, ಗೋಕುಲ ನಿರ್ಗಮನ, ಶಬರಿ, ವಿಕಟ ಕವಿ, ವಿಜಯ. ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ. 2ನೇದು ಲಕ್ಷ್ಮೀಶ. ಕಾಲ 1550. ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು. ಕೃತಿಗಳು ಜೈಮಿನಿ ಭಾರತ. ಬಿರುದುಗಳು ಉಪಮಾಲೋಲ, ಕರ್ನಾಟಕ ಕವಿ, ಚ್ಯುತವನ ಚೈತ್ರ. ಇನ್ನು ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಹೇಳಬೇಕಾಗಿತ್ತು. 2 ಸಾಲುಗಳಿದ್ದಾವೆ. ಗುಡಗುಡನೆ ಸುರಿವ ಕನ್ನನಿ ಯೊಡವೊಂದು ಶುಭಕ್ಕೆ ಮಂಗಲ ಸ್ನಾನಮನಂ ಅಂತ ಇದೆ. ಸೊ 2 ಸಾಲುಗಳಿಂದ ಮೊದಲ ಸಾಲದಲ್ಲಿ 12, 2ನೇ ಸಾಲದಲ್ಲಿ 20 ಅಂತ ಬರೆದು ಇದು ಕಂದ ಪದ್ಯ, ಮಾತ್ರಗಣ ಆಧಾರಿತ ಕಂದ ಪದ್ಯ ಅಂತ ಬರೆದ್ರೆ 1 ಅಂಕ, ಟೋಟಲಿ 3 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಅಲಂಕಾರ ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು. ಇದು ಉಪಮಾಲಂಕಾರ ಅಂತಕ್ಕಂಥದ್ದು ಬರ್ತದೆ. ಇಲ್ಲಿ ಕಮಲವೋ ಎಂಬಂತೆ ಅಂತ ಕೇಳಿದ್ದಾರೆ, ಕಮಲದಂತೆ ಅಂತ ಇಲ್ಲ. ಸೊ ನೆನಪಿರಲಿ, ಇಟ್ಸ್ ಸಾರಿ. ಇದು ಉತ್ಪ್ರೇಕ್ಷಾಲಂಕಾರ ಅಂತ ಬರ್ತದೆ. ಕಮಲದಂತೆ ಅಂತಂದ್ರೆ ಕಮಲವೋ ಎಂಬಂತೆ ಅಂತ ಇದೆ. ಸೊ ಇದು ಉತ್ಪ್ರೇಕ್ಷಾಲಂಕಾರ. ಕನ್ಫ್ಯೂಸ್ ಆಯಿತು. ಸೊ ಉಪಮೇಯವನ್ನ ಉಪಮಾನವಾಗಿ ಸಂಭಾವಿಸಿ ಅದನ್ನು ಕಲ್ಪಿಸಿ ವರ್ಣಿಸಿದರೆ ಉತ್ಪ್ರೇಕ್ಷಾಲಂಕಾರ. ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ, ಸಮನ್ವಯ ಉಪಮೇಯವಾದ ಸೀತೆಯ ಮುಖವನ್ನ ಉಪಮಾನವಾದ ಕಮಲ ಎಂಬುದಾಗಿ ಸಂಭಾವಿಸಿ ವರ್ಣಿಸಿದ್ದಾರೆ. ಸೊ ಇದು ಉತ್ಪ್ರೇಕ್ಷಾಲಂಕಾರ ಅಂತಕ್ಕಂಥದ್ದು. ಸೀತೆಯ ಮುಖ ಕಮಲದಂತೆ ಅಂದರೆ ಅದು ಉಪಮಾಲಂಕಾರ, ಕಮಲವೋ ಎಂಬಂತೆ ಅಂದರೆ ಉತ್ಪ್ರೇಕ್ಷಾಲಂಕಾರ. ಕ್ಲಿಯರ್ ಆಯಿತು. ಇನ್ನು ಗಾದೆ ಮಾತಿತ್ತು. ಮಾತೆ ಮುತ್ತು, ಮಾತೆ ಮೃತ್ಯು. ವೆರಿ ಸಿಂಪಲ್, 3 ಮಾರ್ಕ್ಸು. ಯಾವುದೇ ಒಂದು ಗಾದೆ ಮಾತನ್ನು ವಿಸ್ತರಿಸುವಾಗ ಮೊದಲು 3 ಸಾಲುಗಳನ್ನು ಬರೀರಿ. ಗಾದೆಗಳು ವೇದಗಳಿಗೆ ಸಮಾನ. ಓಕೆ, ಗಾದೆ ಸುಳ್ಳಾದರೂ ವೇದ ಸುಳ್ಳಾಗದು ಎಂಬ ಮಾತಿದೆ. ಸೊ ಈ ಗಾದೆ ಮಾತು ಕೂಡ ಪ್ರಸಿದ್ಧ ಗಾದೆ ಮಾತುಗಳಲ್ಲಿ ಒಂದಾಗಿದೆ ಅಂತ ಬರೋದು. ಒಂದು ವಿದ್ಯಾರ್ಥಿ ಜೀವನ ಅಥವಾ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮಾತಿನ ಮೌಲ್ಯ ಎಷ್ಟು, ಅದರ ಬೆಲೆ ಎಷ್ಟು, ಅದರ ಮಹತ್ವ ಗಾಂಭೀರ್ಯವನ್ನು ನೀವು ಬರೆದ್ರೆ 3 ಅಂಕಗಳನ್ನು ಕೊಡ್ತಾರೆ. ಇನ್ನೊಂದು ಗಾದೆ ಮಾತಿತ್ತು. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅಂತ ಇದೆ. ಇದು ಕೂಡ ಸೇಮ್. ಪ್ರತಿ ಗಾದೆ ಮಾತುಗಳನ್ನು ಬರುವಾಗ 3 ಸಾಲುಗಳು ಯಥಾವತ್ತಾಗಿ ಬರೋದು. ಒಬ್ಬ ವ್ಯಕ್ತಿ ವಿದ್ಯಾರ್ಥಿಯ ಜೀವನದಲ್ಲಿ ಸಮಯದ ಮಹತ್ವವನ್ನು ನೀವೇನು ಮಾಡಬೇಕು,
ತಿಳಿಸಿಕೊಟ್ರೆ ಇದಕ್ಕೆ 3 ಅಂಕಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಹೋಗೋಣ ಸಂದರ್ಭ ಸಹಿತ ಸ್ವಾರಸ್ಯಗಳಿಗೆ. ಫಸ್ಟ್ ವೆರಿ ಸಿಂಪಲ್. ಚಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅರಳಿದ ಹಾಲಿನಂತೆ ನಮ್ಮ ಭಾಷೆ ಗದ್ಯ ಭಾಗದಿಂದ ಇರತಕ್ಕಂಥ ಒಂದು ವಾಕ್ಯ. ಮಹಲಿಂಗರಂಗ ಕನ್ನಡ ಭಾಷೆ ಬಗ್ಗೆ ಅಭಿಮಾನವನ್ನು ಮೂಡಿಸುವಾಗ ಹೇಳಿದ್ದಾನೆ ಅಂತ ಬರೀಬೇಕು. ಪ್ರತಿ ಸಂದರ್ಭ, ಆಯ್ಕೆ, ಸಂದರ್ಭ, ಸ್ವಾರಸ್ಯ ಈ 3 ಹಂತಗಳಲ್ಲಿ ಬರೆದರೆ ಮಾತ್ರ 3ಕ್ಕೆ 3 ಅಂಕಗಳನ್ನು ಕೊಡ್ತಾರೆ. ಎರಡನೇ ವಾಕ್ಯ, ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ. ಇದು ಎದೆಗೆ ಬಿದ್ದ ಅಕ್ಷರ ಅಂತಕ್ಕಂಥ ದೇವನೂರು ಮಹದೇವ ಅವರ ಗದ್ಯಪಾಠವಾಗಿದೆ. ಸೊ ಇದನ್ನು ಏನು ಮಾಡ್ತಾಳಪ್ಪ ಅಂದ್ರೆ ಮೈ ಮೇಲೆ ಬಂದಕ್ಕಂಥ ಮನೆ ಮಂಚಮ್ಮ ಏನು ಮಾಡ್ತಾಳೆ, ಜನರಿಗೆ ಗುಡಿ ಕಟ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾಳೆ. ಸ್ವಾರಸ್ಯ, ಎಲ್ಲರಿಗೂ ಮನೆ ಇಲ್ಲ ಮೇಲೆ ನನಗೂ ಗುಡಿ ಬೇಡ ಅನ್ನೋದು ಸೊ ಗ್ರಾಮ ದೇವತೆಯ ಒಂದು ಸಮಾನತೆ ತತ್ವ ಇಲ್ಲಿ ತಿಳಿಸ್ತದೆ. ಸೊ ಮುಂದೆ ಪಂಡಿತ ಜನಮೆಲ್ಲ ಮೆಚ್ಚಿ ಬೀಳಿಸಿ ಅಂತ ಇದೆ. ಸೊ ಇದು ಅಗ್ನಿಭೂತಿ ವಾಯುಭೂತಿಯರ ಕತೆ, ಯಾರು ಶಿವಕೊಟ್ಟಾಚಾರ್ಯರು ಬರೆದಿರ್ತಕ್ಕಂಥ ಗದ್ಯಪಾಠ. ಸೊ ಏನಾಗ್ತದಪ್ಪ ಅಂತಂದ್ರೆ ಸೊ ಈ ಮಾತು ಅವರ ಪಾಂಡಿತ್ಯವನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಬಂದದ. ಸೊ ವಿದ್ಯೆಯಿಂದ ಪದವಿ ಗೌರವ ಎಲ್ಲರಿಗೂ ದೊರೆತದಂತಕ್ಕಂಥ ಮಾತು ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದದ. ಮುಂದೆ ದಿನಪಸುತಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳದ ಪೇನೆ ಅಂತ ಇದೆ. ಇದು ಛಲಮೆನೆ ಮೆರೆಯಂ ಅಂತಕ್ಕಂಥ ರನ್ನ ಬರೆದಿರ್ತಕ್ಕಂಥ ಪದ್ಯಪಾಠದ ವಾಕ್ಯ ಇದೆ. ಸೊ ದುರ್ಯೋಧನ ರಣರಂಗದಲ್ಲಿ ಭೀಷ್ಮರನ್ನ ಭೇಟಿ ಮಾಡಿದಾಗ ಭೀಷ್ಮರು ಸಂಧಿ ಮಾಡಿಕೋ ಎಂದು ಸಲಹೆ ಕೊಡೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಇನ್ನ ಗಂಗಳ ಚರಗಿ ಮಂಗಳ ಸೂತ್ರ ಹೋದವು ಬೀಸುಕಲ್ಲ, ಡಾಕ್ಟರ್ BS ಗದ್ದಗಿಮಠ ಅವರ ಬರೆದ ಹಲಗಲಿ ಬೇಡರು ಅಂತಕ್ಕಂಥ ಲಾವಣಿ ಪದ್ಯದಲ್ಲಿದೆ. ಈ ಮಾತು ಏನಾಗದಪ್ಪ ಅಂದ್ರೆ ಬ್ರಿಟಿಷರು ಸೈನಿಕರ ಹಲಗಲಿಯನ್ನ ಲೂಟಿ ಮಾಡಿ ಬೆಂಕಿ ಹಚ್ಚಿ ನಾಶಗೊಳಿಸಿದ್ರು ಎಂದು ಲಾವಣಿಕಾರ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ ಕೂಡ ನೋಡ್ಕೊಡ್ರಿ. ಇನ್ನು ನೊಳವಿಂಗೆ ತಪ್ಪೇವರಂ ಅಂತ ಇದೆ. ಸೊ ಇಟ್ಸ್ ಅ ವೆರಿ ಈಸಿ. ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪಂಪ ಬರೆದ ಪದ್ಯಪಾಠದ ವಾಕ್ಯವಾಗಿದೆ. ಸೊ ಶಪಥ ಮಾಡುವಾಗ ಈ ಮಾತು ಏನಾಗದಪ್ಪ ಅಂದ್ರೆ ಬಂದದ. ಓಕೆನಾ. ಇನ್ನು ನೆಕ್ಸ್ಟ್ ಇದ್ದು ಕೂಡ ಸ್ವಾರಸ್ಯನೂ ಕೂಡ ವ್ಯಕ್ತಿಯ ಯೋಗ್ಯತೆಗೆ ತಕ್ಕಂತೆ ಗುಣ ನಡತೆ ಇರಬೇಕು ಅನ್ನೋದು ಈ ವಾಕ್ಯ ಹೇಳ್ತದ. ಪದ್ಯದ ಸಾಲವನ್ನು ಪೂರ್ಣ ಮಾಡಬೇಕಾಗಿತ್ತು. ಕೊರಳ ಸೆರೆ ಹಿಗ್ಗಿದವು ದೃಗ್ಜಲ ಉರವನಿಸಿಕೊಡು ನಂದನ ಕಟ ಕುರುಪತಿಗೆ ಕೇಡಾದಾದೆಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊಗೆ ದೂರ ದುರಹದೆ ಬರಿದೇ ಹೋವುದೇ ನನ್ನ ವಂಶವ ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಮಟ ಕೋಟಿಯನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೇನು ನಿನ್ನಯ ವೀರರೈವರ ನೋಯಿಸೇನು ರಾಜೀವ ಸಕನಾನೆ ಅಂತಕ್ಕಂಥ 2ರಲ್ಲಿ 1 ಪದ್ಯ ಬರೆದ್ರೆ 4 ಅಂಕ ಕೊಡ್ತಾರೆ. ಇನ್ನು ಮೌಲ್ಯಾಧಾರಿತ ಸಾರಾಂಶವನ್ನು ಬರಲಿಕ್ಕೆ ಸಂಕಲ್ಪ ಗೀತೆ ಪದ್ಯದ ಒಂದು ಸಾಲುಗಳಿತ್ತು. ಇಟ್ಸ್ ಅ ವೆರಿ ಈಸಿ. ನೋಡಿ ಇದರಲ್ಲಿ ಏನು ಮಾಡಿದ್ದಾರೆ, ಬಡತನ, ಅಜ್ಞಾನ, ಮೂಢನಂಬಿಕೆ, ಧರ್ಮ, ಭಾಷೆ ಇವೆಲ್ಲ ಬಿಟ್ಟು ನಾವು ಸಮಾನತೆಯನ್ನು ಆಗಬೇಕು, ಎಲ್ಲರೂ ಕೂಡ ಬೆಳಿಬೇಕು, ಪ್ರೀತಿ ಸ್ನೇಹ ಮಾನವೀಯತೆ ಸೇತುವೆ ನಿರ್ಮಾಣ ಮಾಡಬೇಕು ಅನ್ನೋದನ್ನು GS ಶಿವರುದ್ರಪ್ಪನವರು ಸಮಾನತೆಯ ಮೌಲ್ಯವನ್ನು ವಿಶ್ವ ಮಾನವತಾ ತತ್ವವನ್ನು ಇಲ್ಲಿ ಹೇಳಿದ್ದಾರೆ ಅಂತಕ್ಕದ್ದನ್ನು ಮೌಲ್ಯ ಅಂತ ನೀವೇನು ಮಾಡಬೇಕು, ಬರಿಬೇಕು. ಇನ್ನು ಗದ್ಯ ಭಾಗದ ಪ್ರಶ್ನೆಗಳಲ್ಲಿ ನೋಡೋದಾದ್ರೆ ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿರುವ ವಿಶೇಷತೆಗಳು. ಇಟ್ಸ್ ಅ ವೆರಿ ಈಸಿ. ಸೊ ನೀವು ಆಲ್ರೆಡಿ ಲಂಡನ್ ನಗರ ಪಾಠವನ್ನು ನೋಡಿದ್ದೀರಿ, ಅದನ್ನು ವಿಡಿಯೋಗಳನ್ನು ತೋರಿಸಿರ್ಬೋದು. ಅದರದ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮೇಲಾದರೂ ಕೂಡ ನೀವೇನು ಮಾಡ್ಬೋದು, ಆರಾಮಾಗಿ ಬರಬಹುದು. ಅಥವಾ ಇಲ್ಲಿ ವೆಸ್ಟ್ ಮಿನಿಸ್ಟರ್ ಅಬೆ ಅಂತ ಒಂದು ಬರ್ತದೆ. ಆಮೇಲೆ ಸ್ಟೋನ್ ಆಫ್ ಸ್ಕ್ರೋನ್ ಅಂತಕ್ಕಂಥ ಕರ್ತಾರಲ್ಲ, ಕಲ್ಲು ಪಾಟಿಯ ವಿಶೇಷತೆ ಅಂತಾರಲ್ಲ, ಅದನ್ನೆಲ್ಲ ಕೂಡ ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಚೇರಿಂಗ್ ಕ್ರಾಸ್ ಬಗ್ಗೆ ಇರ್ತಕ್ಕದ್ದನ್ನು ಬರೆದು ನಿಮಗೆ ಅಂಕಗಳನ್ನು ಕೊಡ್ತಿದ್ರು. ಇನ್ನು ವೆಸ್ಟ್ ಮಿನಿಸ್ಟರ್ ಅಬೆ ಅದೇ ಹೇಳಿದ್ದಾರೆ. ಇದೊಂದು ಪ್ರಾರ್ಥನಾ ಮಂದಿರ ಅಂತ ಕರೀತಾರೆ. ಸೊ ಇದ್ರ ಬಗ್ಗೆನೂ ಕೂಡ ನೀವೇನು ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. ಇಟ್ಸ್ ಅ ವೆರಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆನೇ ಇತ್ತು. ಮುಂದೆ ಪದ್ಯಭಾಗದಲ್ಲಿ ಹಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಕವಿ ಹೇಳಿರುವ ಮಾತುಗಳು. ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯದ ಸಾರಾಂಶ. ಇದು ಕೂಡ ತುಂಬ ಸರಳವಾಗಿರ್ತಕ್ಕಂಥ ಉತ್ತರ ಇತ್ತು. ಇದನ್ನು ಕೂಡ ನೋಡ್ಕೊಡ್ರಿ. ಅಥವಾ ಇದೇ ಒಂದು ಪದ್ಯಪಾಠದ ಇನ್ನೊಂದು ಪ್ರಶ್ನೆ ಕೇಳಿದ್ರದ್ದು ಯಾವುದಪ್ಪ ಅಂತಂದ್ರೆ, ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ ಅಂತಕ್ಕದ್ದನ್ನು ಇತ್ತು. ಸೊ ಇದು ಕೂಡ ಆಲ್ರೆಡಿ ಹಕ್ಕಿಯನ್ನು ಕಾಲಕ್ಕೆ ಹೋಲಿಸಿದ್ದಾರೆ. ಕವಿತೆಯಲ್ಲಿ ಚಲನಶೀಲತೆ ಹೊಂದಿರುವ ಕಾಲ ಜೀವಂತಿಕೆ ಸ್ವರೂಪ ಅಂತಕ್ಕಂಥ ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಅಂತಕ್ಕದ್ದನ್ನು ಸ್ಫುಟವಾಗಿ ಬರೆದು 4ಕ್ಕೆ 4 ಅಂಕಗಳನ್ನು ಪಡಿತೀರಿ. ಇನ್ನು ಅಂಬೇಡ್ಕರ್ ಅವರ ಬಗ್ಗೆ ಒಂದು ಪ್ಯಾಸೇಜ್ ಇತ್ತು. ಸೊ ವೆರಿ ಈಸಿಯಾಗಿರ್ತಕ್ಕಂಥದ್ದಿತ್ತು. ಇನ್ನು ಡೈರೆಕ್ಟ್ ಮನವಿ ಪತ್ರಗಳಿಗೆ ಬರೋಣ. ಸೊ ನೋಡಿ, ನೀವು ಬಾಗಲಕೋಟೆಯ ಸಂಜಯ ಹೆಗ್ಗೋಡಿನ ಜನಪದ ಲೋಕದ ನಿರ್ದೇಶಕರಿಗೆ ಪ್ರದರ್ಶನದ ಸಮಯ ವಸತಿ ಬಗ್ಗೆ ಮಾಹಿತಿ ನೀಡುವಂತೆ ಕೋರಿ ಮನವಿ ಪತ್ರ ಬರೀಬೇಕು. ಸೊ ಮನವಿ ಪತ್ರ ಬರುವಾಗ ಆಲ್ರೆಡಿ ಸಂಜಯ್ ಕೊಟ್ಟಿದ್ದಾರೆ, ಬಾಗಲಕೋಟೆ ಇಷ್ಟೇ ಬರೀರಿ ಸಾಕು. ಯಾರಿಗೆ ಬರೀಬೇಕು? ನಿರ್ದೇಶಕರು ಜನಪದ ಲೋಕ ಹೆಗ್ಗೋಡಿ. ಸೊ ವಿಷಯ ಏನಿತ್ತು, ಪ್ರದರ್ಶನ ಸಮಯ ವಸತಿ ಬಗ್ಗೆ ಮಾಹಿತಿ ಕೊಡುವಂತೆ ಕೋರಿ. ಅವಾಗ ನೀವೇನು ಬರೀತೀರಿ, ನಮ್ಮ ಶಾಲೆಯಿಂದ ಈ ದಿನಾಂಕಕ್ಕೆ ನಾವೇನು ಮಾಡೋರಿದ್ದೀವಿ, ನಿಮ್ಮ ಜಾನಪದ ಲೋಕವನ್ನು ವೀಕ್ಷಣೆ ಮಾಡ್ಲಿಕ್ಕೆ ಬರ್ತಾ ಇದ್ದೀವಿ, ನಿಮ್ಮಲ್ಲಿರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನಮ್ಮ ಈ ಶಾಲೆ ವಿಳಾಸಕ್ಕೆ ಬರೆದು ಕಳಿಸಿ ಅಂತ ಹೇಳಿ ವಂದನೆಗಳೊಂದಿಗೆ ಅಂತ ಬರೆದು ಇಂತಿ ತಮ್ಮ ವಿಶ್ವಾಸಿ ಸಂಜೆ ಅಂತ ಬರೀರಿ. ಸೊ ಸ್ಥಳ ದಿನಾಂಕ ಹಾಕಿದರೆ ಸೊ ಪ್ರಶ್ನೆ ಉತ್ತರ ಸರಿ ಆಗ್ತದೆ. ಆಮೇಲೆ ಲಾಸ್ಟ್ ಇದಕ್ಕೆ ಮಾನ್ಯ ನಿರ್ದೇಶಕರು ಜನಪದ ಲೋಕ ನಿಮ್ಮ ಪಿನ್ ಕೋಡನ್ನು ಸಹಿತ
ಗೆ ಅಡ್ರೆಸ್ ಹಾಕಿದ್ರು ನಡೀತದೆ, ಹಾಕದೇ ಇದ್ರು ನಡೀತದೆ. ಇನ್ನು ವೈಯಕ್ತಿಕ ಪತ್ರದಲ್ಲಿ ಏನು ಕೇಳಿದ್ದಾರೆ ಅಂದರೆ, ಬಾಗಲಕೋಟೆ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಶ್ರೇಯಾ ಅಂತ ಭಾವಿಸ್ರಿ. ನಿಮ್ಮ ಶಾಲೆಯಲ್ಲಿ ಆಚರಿಸಿದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ವಿವರಿಸಿ ಬೆಳಗಾವಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿನ ಗೆಳತಿ ದಿವ್ಯಾಳಿಗೆ ಪತ್ರವನ್ನು ಬರೀರಿ. ಸೊ ಇಲ್ಲಿ ಕ್ಷೇಮ ಬರೀತಾರೆ, ಇಲ್ಲಿ ಸ್ತ್ರೀ ಬರೀತೀರಿ, ನಿಮ್ಮ ಹೆಸರು, ಶಾಲೆ ಹೆಸರು, ದಿನಾಂಕ ಬರೀಬೇಕು, ಪ್ರೀತಿಯ ಗೆಳತಿ ದಿವ್ಯಾ ಅಂತ ಬರೀತೀರಿ. ಆಮೇಲೆ ನಾನು ಕ್ಷೇಮವಾಗಿದ್ದೇನೆ, ನೀನು ಹೇಗಿದ್ದೀಯಾ ಅನ್ನೋದನ್ನೆಲ್ಲವನ್ನು ಬರೀಬೇಕು. ಆಮೇಲೆ ನಾವು ಈ ದಿನದಲ್ಲಿ ನಾವೇನು ಮಾಡಿದ್ದೇವಪ್ಪ ಅಂತಂದರೆ, ಶಾಲೆಯಲ್ಲಿ ವಾರ್ಷಿಕೋತ್ಸವ ಆಚರಿಸಿದ್ದೀವಿ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತು, ಬಹುಮಾನ ವಿತರಣೆ ನಡೀತು, ಬೀಳ್ಕೊಡುವ ಕಾರ್ಯಕ್ರಮ ನಡೀತು ಅಂತೆಲ್ಲವನ್ನು ಹೇಳಿ ಲಾಸ್ಟಲ್ಲಿ ವಂದನೆಗಳು ಅಂತ ಬರೆದು ಸೊ ನಿನ್ನ ಪ್ರೀತಿಯ ಗೆಳತಿ ದಿವ್ಯಾ ಅಂತ ಬರಿಬೇಕು. ಅವಾಗ ಕಂಪಲ್ಸರಿಯಾಗಿ ಏನು ಮಾಡಬೇಕು, ಹೊರ ವಿಳಾಸವನ್ನು ಬರೀಲೇಬೇಕು. ಓಕೆನಾ. ಸೊ ಹೊರ ವಿಳಾಸವನ್ನು ಬರೆದ್ರೆ ಮಾತ್ರ ಅಂಕಗಳನ್ನು ನಿಮಗೆ ಕೊಡ್ತಾರೆ. ಇನ್ನು ಪ್ರಬಂಧಕ್ಕೆ ಬರೋದಾದರೆ ಚಂದ್ರಯಾನ 3 ಇದನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತಲೂ ಕೂಡ ಕೇಳ್ಬೋದು. ಯಾವುದೇ ಒಂದು ನಿಬಂಧ ಅಥವಾ ಪ್ರಬಂಧಗಳನ್ನು ಬರೆಯುವಾಗ ನೀವು 3 ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ಕೋಬೇಕು. 1ನೇದು ಪೀಠಿಕೆ ಇರಬೇಕು, 2ನೇದು ವಿಷಯದ ನಿರೂಪಣೆ ಇರಬೇಕು, 3ನೇದು ಉಪಸಂಹಾರ ಇರಬೇಕು. 3 ಕೂಡ 1 ಪುಟದಷ್ಟು ಬರೆದ್ರೂ ಕೂಡ ನಿಮಗೆ 5ಕ್ಕೆ 5 ಅಂಕವನ್ನು ಕೊಡ್ತಾರೆ. ವಾಕ್ಯಗಳು ಅರ್ಥಪೂರ್ಣವಾಗಿರಲಿ, ಮಾಹಿತಿ ಆಧಾರಿತವಿರಲಿ, ಸ್ಫುಟವಾಗಿ ನೀಟಾಗಿ ಬರೀರಿ. ಇದು ಕೂಡ ಚಂದ್ರಯಾನ 3ರ ಬಗ್ಗೆ ಇತ್ತು, ಇದು ಕೂಡ ನೋಡ್ಕೊಡ್ರಿ. ಇನ್ನೂ ಒಂದು ಕೇಳಿದರೆ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ಆಲ್ರೆಡಿ ನಿಮ್ಮ ಪಾಠದಲ್ಲಿ ಇರ್ತಕ್ಕಂಥದ್ದೇ ಇತ್ತು. ಇದರಲ್ಲಿನೂ ಕೂಡ ಪ್ರಸ್ತಾವನೆ, ವಿಷಯದ ನಿರೂಪಣೆ, ಉಪಸಂಹಾರ